ಓಕೆ ನೋಡಿ ಕೊಟ್ಬಿಟ್ಟು ಹೋದರು. ಜಿಪ್ಟೋದಲ್ಲಿ ಆರ್ಡರ್ ಏನೇನು ಮಾಡಿದ್ದೀನೋ ಅದನ್ನೆಲ್ಲ ಕೊಟ್ಬಿಟ್ಟು ಇದ್ದಾರೆ. ನಮಸ್ಕಾರ ಸ್ನೇಹಿತರೆ, ಪ್ರಕಾಶ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರೂ ಸುಸ್ವಾಗತ. ಜಿಪ್ಟೋ ಅಪ್ಲಿಕೇಶನಿಂದ ಯಾವ ಥರ ಗ್ರೋಸರಿ ಬುಕ್ ಮಾಡಿ ಮನೆಗೆ ತರಿಸ್ಕೊಳ್ಳೋದು ಅಂತ ಹೇಳ್ಬಿಟ್ಟು ಫುಲ್ ಕಂಪ್ಲೀಟ್ ಆಗಿ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಓಕೆ, ನಮ್ಮ ಚಾನಲ್ಗೆ ನೀವೇನಾದರೂ ಮೊದಲನೇ ಬಾರಿ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ನಾನಿವಾಗ ಇಲ್ಲಿ ನೋಡ್ಬೋದು, ಇಲ್ಲಿ ಪ್ಲೇಸ್ಟೋರ್ನ ಅಪ್ಲಿಕೇಶನ್ ಓಪನ್ ಮಾಡಿದ್ದೀನಿ. ಅಲ್ಲಿ ಜಿಪ್ಟೋ ಅಪ್ಲಿಕೇಶನ್ನ ಫಸ್ಟ್ ನಾವು ಡೌನ್ಲೋಡ್ ಮಾಡ್ಕೋಬೇಕು. ಸೊ ಜಿಪ್ಟೋ ಅಂತೇಳಿ ಸರ್ಚ್ ಮಾಡಿ, ಅದಾದಮೇಲೆ ಇಲ್ಲಿ ನೋಡ್ಬೋದು ಜಿಪ್ಟೋ ಅಪ್ಲಿಕೇಶನ್ ಇವಾಗ ನನ್ನ ಒಂದು ಮೊಬೈಲ್ಗೆ ಇನ್ಸ್ಟಾಲ್ ಮಾಡ್ಕೊತಾ ಇದ್ದೀನಿ. ನೀವು ಇನ್ಸ್ಟಾಲ್ ಮಾಡ್ಕೊಂಡಿದ್ರೆ ಪರವಾಗಿಲ್ಲ, ಇನ್ಸ್ಟಾಲ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೇಸ್ಟೋರ್ಗೆ ಹೋಗ್ಬಿಟ್ಟು ಆ ಒಂದು ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಅದಾದಮೇಲೆ ಇನ್ಸ್ಟಾಲ್ ಆದಮೇಲೆ ಇಲ್ಲಿ ಓಪನ್ ಅಂತ ಕಾಣುತ್ತಲ್ಲ ಅದ್ರ ಮೇಲೆ ಟಚ್ ಕೊಡಿ. ಓಕೆ, ಓಪನ್ ಅಂತ ಕೊಟ್ಟಿದ ತಕ್ಷಣ ಈ ಥರ ಇಂಟರ್ಫೇಸ್ ಬರುತ್ತೆ. ಅಲ್ಲೊಂದು ಕೆಲವೊಂದು ನೋಟಿಫಿಕೇಶನ್ ಪರ್ಮಿಷನ್ ಕೇಳುತ್ತೆ, ಅಲೋ ಅಂತ ಕೊಡಿ. ಓಕೆ, ಅದಾದಮೇಲೆ ನಿಮ್ಮ ಒಂದು ಮೊಬೈಲ್ ನಂಬರ್ ಕೊಟ್ಟು ರಿಜಿಸ್ಟರ್ ಮಾಡ್ಕೊಳ್ಳಿ. ಓಕೆ, ಇವಾಗ ನನ್ನ ಒಂದು ಮೊಬೈಲ್ ನಂಬರ್ನ ಇಲ್ಲಿ ಎಂಟರ್ ಮಾಡಿಕೊಂಡು ನಾನು ಇವಾಗ ರಿಜಿಸ್ಟರ್ ಆಗಿದ್ದೀನಿ. ಅದಾದಮೇಲೆ ಈ ಥರ ಇಂಟರ್ಫೇಸ್ ಬರುತ್ತೆ. ನಿಮ್ಮದು ಲೊಕೇಶನ್ ಮಾಡಿ ತೋರಿಸ್ತಿದ್ದೀನಲ್ಲ, ಇಲ್ಲಿ ಎನೇಬಲ್ ಅಂತ ಕಾಣಿಸ್ತಾ ಇದೆಯಲ್ಲ, ಅದ್ರ ಮೇಲೆ ಟಚ್ ಮಾಡಬೇಕಾಗುತ್ತೆ. ಯಾಕಂದರೆ ನಾವಿರೋ ಲೊಕೇಶನ್ ಆಟೋಮೆಟಿಕ್ ಆಗಿ ಡಿಟೆಕ್ಟ್ ಮಾಡಬೇಕಂದ್ರೆ ಅದನ್ನ ಟಚ್ ಮಾಡಿದ ಮೇಲೆ ಈ ಥರ ಪರ್ಮಿಷನ್ ಕೇಳುತ್ತೆ. ವೈಲ್ ಯೂಸಿಂಗ್ ದಿ ಆ್ಯಪ್ ಅಂತ ಇರುತ್ತಲ್ಲ ಅದ್ರ ಮೇಲೆ ಟಚ್ ಕೊಡಿ. ಓಕೆ, ಅದಾದಮೇಲೆ ಆಟೋಮೆಟಿಕ್ ಆಗಿ ಡಿಟೆಕ್ಟ್ ಆಗುತ್ತೆ ನಾವು ಎಲ್ಲಿ ಇದನ್ನು ಬುಕ್ ಮಾಡ್ತಾ ಇದ್ದೀವಿ, ಇಲ್ಲಿಗೆ ಅಡ್ರೆಸ್ಗೆ ಅಂತ ಹೇಳ್ಬಿಟ್ಟು ಆಟೋಮೆಟಿಕ್ ಆಗಿ GPS ಅಲ್ಲಿ ಡಿಟೆಕ್ಟ್ ಆಗುತ್ತೆ. ಓಕೆ, ಅದಾದಮೇಲೆ ಇಲ್ಲಿ ಇಂಟು ಅಂತ ಕಾಣುತ್ತೆ ನೋಡಿ, ಈ ಇಂಟು ಮೇಲೆ ಟಚ್ ಕೊಡಿ. ಓಕೆ, ಇಲ್ಲಿ ನೋಡ್ಬೋದು ಈ ಥರ ಇಂಟರ್ಫೇಸ್ ಬರುತ್ತೆ. ಈ ಇಂಟರ್ಫೇಸಲ್ಲಿ ಕೆಲವೊಂದು ಸಲ ಆಫರ್ಗಳನ್ನ ಕೊಟ್ಟಿರ್ತಾನೆ, ₹1 ಇಲ್ಲ ₹9 ಆ ಥರ ಆಫರ್ ಕೊಟ್ಟಿರ್ತಾನೆ. ನೀವು ಇಲ್ಲೇ ನೋಡ್ಕೋಬೋದು. ಫಾರ್ ಎಕ್ಸಾಂಪಲ್ ನೋಡಿ, ₹9 ಟೊಮೊಟೊ, ಈರುಳ್ಳಿ, ಆಲೂಗಡ್ಡೆ ಏನೇನೋ ಕೊಟ್ಟಿದ್ದಾನೆ, ಬಾಳೆಹಣ್ಣು, ಲೆಮನ್ ಇದೆಲ್ಲ ಕೊಟ್ಟಿದ್ದಾನೆ. ಇಲ್ಲಿ ಮಾರ್ಕ್ ಮಾಡಿ ಕೂಡ ತೋರಿಸ್ತೀನಿ ನೋಡಿ, ಇದೆಲ್ಲ ₹9. ಓಕೆ, ಇದು ಈ ಥರ ನೀವು ನೋಡ್ಕೊಂಡು ಸೆಲೆಕ್ಟ್ ಮಾಡ್ಕೋಬೋದು. ಕೆಲವೊಂದು ಸಲ ಆಫರ್ ಕೊಟ್ಟಿರ್ತಾನೆ, ಅದನ್ನೆಲ್ಲ ನೀಟಾಗಿ ಚೆಕ್ ಮಾಡ್ಕೊಳ್ಳಿ. ಓಕೆ, ನಾನೀಗ ಈರುಳ್ಳಿ ಸೆಲೆಕ್ಟ್ ಮಾಡ್ಕೋತೀನಿ, ಆಲೂಗಡ್ಡೆ ಸೆಲೆಕ್ಟ್ ಮಾಡ್ಕೋತೀನಿ ಮತ್ತು ಟೊಮೆಟೊ ಸೆಲೆಕ್ಟ್ ಮಾಡ್ಕೋತೀನಿ. ಇದನ್ನು 3 ಐಟಮ್ ಮಾತ್ರ ಸೆಲೆಕ್ಟ್ ಮಾಡ್ಕೋಬೋದು. ಫಾರ್ ಎಕ್ಸಾಂಪಲ್ 4 ಐಟಮ್ ಅಂದರೆ ಆಫರ್ ಕೊಟ್ಟಿರ್ತಾನಲ್ಲ ಆ ಒಂದು ಐಟಮಲ್ಲಿ 3 ಮಾತ್ರ ಸೆಲೆಕ್ಟ್ ಮಾಡ್ಕೋಬೋದು. ಓಕೆ, ನಾನು 3 ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ನೀವು ಇಲ್ಲೇ ಡೈರೆಕ್ಟ್ ಇಲ್ಲೆಲ್ಲ ತೋರಿಸ್ತಾ ಇರುತ್ತೆ, ನೀವು ಅದ್ರ ಮುಖಾಂತರ ನೋಡ್ಕೊಂಡಾದ್ರೂ ತೊಗೋಬೋದು. ಇಲ್ಲಾಂದರೆ ಮೇಲ್ಗಡೆ ಸರ್ಚ್ ಬಾರ್ ಇದೆಯಲ್ಲ, ಈ ಸರ್ಚ್ ಬಾರಲ್ಲಿ ಹೋಗ್ಬಿಟ್ಟು ನಿಮ್ಗೆ ಏನು ಐಟಮ್ ಬೇಕೋ ಅದನ್ನ ನೀವು ಸರ್ಚ್ ಮಾಡ್ಬೋದು. ಎಕ್ಸಾಂಪಲ್ ನನಗೀಗ ಅಕ್ಕಿ ಬೇಕು ಅಂದ್ಕೊಳ್ಳಿ, ಅಕ್ಕಿಗೆ ರೈಸ್ ಅಂತ ಹಾಕ್ತೀನಿ. ರೈಸ್ ಅಂತ ಹೊಡೆದ್ಬಿಟ್ಟು ಇಲ್ಲಿ ಸರ್ಚ್ ಕೊಡ್ತೀನಿ. ಓಕೆ, ಸರ್ಚ್ ಕೊಟ್ಟಾಗ ಅಕ್ಕಿ ಯಾವ್ಯಾವ ಕಂಪ್ನಿ ಇದಾವೆ ಎಲ್ಲ ತೋರಿಸುತ್ತಿಲ್ಲಿ. ನಿಮಗೆ ಯಾವುದು ಸೂಟಬಲ್ ಪ್ರೈಸ್ ಅನಿಸುತ್ತೋ ನೀವು ಅಲ್ಲಿ ಡೈರೆಕ್ಟಾಗಿ ತೊಗೋಬೋದು. ನಾನೀಗ ಎಕ್ಸಾಂಪಲ್ ನಾನು ಚೆಕ್ ಮಾಡ್ತೀನಿ. ನಾನೀಗ 5 kg ಪ್ಯಾಕೆಟ್ ಕೂಡ ಬುಕ್ ಮಾಡ್ಕೋಬೋದು, 10 kg ಕೂಡ ಬುಕ್ ಮಾಡ್ಕೋಬೋದು. ಎಲ್ಲ ಥರದ್ದು ಇರುತ್ತೆ, ನೀವಿಲ್ಲಿ ಚೆಕ್ ಮಾಡ್ಕೋಬೋದು. ಓಕೆ, ಇಲ್ಲಿ ನೋಡ್ತಾ ಇರ್ಬೋದು, ನಾನು ಈ ಒಂದು ಪ್ಯಾಕೆಟ್ನ ಇವಾಗ 5 kg ಇದೆಯಲ್ಲ ಆ ಒಂದು ಪ್ಯಾಕೆಟ್ನ ಇವಾಗ ಬುಕ್ ಮಾಡ್ಕೋತೀನಿ. ಓಕೆ, ಆಗ ರೈಸ್ ಸೆಲೆಕ್ಟ್ ಮಾಡ್ಕೊಂಡೆ. ಇದೇ ಥರ ನಿಮ್ಗೆ ಏನು ಬೇಕೋ ಆ ಒಂದು ಐಟಮ್ನ ನೀವು ಸೆಲೆಕ್ಟ್ ಮಾಡ್ಕೋಬೋದು. ನೆಕ್ಸ್ಟ್ ಇವಾಗ ರೈಸ್ ಆಯಿತು. ಈ ವೆಜಿಟೇಬಲ್ ಏನಾದರೂ ಬೇಕಂದರೆ ವೆಜಿಟೇಬಲ್ ಅಂತಲೂ ಸರ್ಚ್ ಕೊಡ್ಬೋದು. ಅದು ವೆಜಿಟೇಬಲ್ ಅಂತ ಸರ್ಚ್ ಕೊಟ್ಟಿದ ತಕ್ಷಣ ಇಲ್ಲಿ ನೋಡ್ಬೋದು ವೆಜಿಟೇಬಲ್ ಏನೇನಿದೆಯೋ ಅದೆಲ್ಲ ಓಪನ್ ಆಗುತ್ತೆ. ನಿಮಗೆ ಇದು ಬೇಕಂದರೆ ಇದ್ರ ಮೇಲೆ ಆ್ಯಡ್ ಅಂತ ಇರುತ್ತಲ್ಲ ಅದ್ರ ಟಚ್ ಕೊಟ್ಟರೆ ಸಾಕು, ಅದು ಆ್ಯಡ್ ಆಗ್ತಾ ಇರುತ್ತೆ. ಸೊ ಅದರ ಅವಶ್ಯಕತೆ ಇಲ್ಲ, ನಿಮಗೆ ತೋರಿಸಿದ್ದು. ಅದಾದಮೇಲೆ ಈಗ ಎಕ್ಸಾಂಪಲ್ಲು ಏನಾದರೂ ಸೋಪ್ ಬೇಕು ಅಂದರೆ ಈಗ ಬಟ್ಟೆ ಸೋಪು ಸಿಗುತ್ತೆ, ಬಾಡಿ ಸೋಪು ಸಿಗುತ್ತೆ, ಮತ್ತು ಪ್ಲೇಟ್ ವಾಶ್ ಆ ಸೋಪು ಕೂಡ ಸಿಗುತ್ತೆ. ನಿಮ್ಗೆ ಯಾವ ಸೋಪ್ ಬೇಕೋ ಅದನ್ನ ಸರ್ಚ್ ಮಾಡ್ಕೋಬೋದು. ಫಾರ್ ಎಕ್ಸಾಂಪಲ್ ನಾನಿವಾಗ ಪ್ಲೇಟ್ ವಾಶ್ ಅಂತಲೇ ಹಾಕ್ತೀನಿ, ಪ್ಲೇಟ್ ವಾಶ್ ಸೋಪ್ ಅಂತ ಹಾಕ್ತೀನಿ. ಕೊಟ್ಬಿಟ್ಟು ಇಲ್ಲಿ ಕೆಳಗಡೆ ಸರ್ಚ್ ಅಂತ ಇದೆ, ಹೋಯ್ತು. ಓಕೆ, ಸರ್ಚ್ ಅಂತ ಇದೆಯಲ್ಲ ಅದ್ರ ಮೇಲೆ ಟಚ್ ಕೊಟ್ಟಿದ ತಕ್ಷಣ ಈ ಥರ ಬರುತ್ತೆ. ನಿಮಗೆ ಯಾವ್ದು ಬೇಕು ಅದರಲ್ಲಿ ಸೆಲೆಕ್ಟ್ ಮಾಡ್ಕೋಬೋದು. ಓಕೆ, ನಾನೊಂದು ಬಟ್ಟೆ ಸೋಪ್ ಕೂಡ ನಾನು ಒಂದು ಹಾಕೋತೀನಿ. ಅಂದರೆ ಇವಾಗ ನಾನು ಪ್ಲೇಟ್ ವಾಶ್ ಸೋಪ್ ಕೂಡ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಒಂದು ಸರ್ಫ್ ಎಕ್ಸೆಲ್ ಕೂಡ ಹಾಕೋತೀನಿ. ಓಕೆ, ಈಗ ಐಟಮು ಈ ಥರ ನೀವು ಸೆಲೆಕ್ಟ್ ಮಾಡ್ಕೋಬೋದು. ನಿಮ್ಗೆ ಏನೇನು ಐಟಮ್ ಬೇಕೋ ಈ ಥರ ಸರ್ಚ್ ಮಾಡಿ ಕೂಡ ಸೆಲೆಕ್ಟ್ ಮಾಡ್ಕೋಬೋದು. ಇಲ್ಲಾಂದರೆ ಅಲ್ಲಿ ಅವನು ಕೆಟಗರಿ ಮಾಡಿಟ್ಟಿರ್ತಾರೆ, ಆ ಕೆಟಗರಿಗೆ ಹೋಗ್ಬಿಟ್ಟು ನೋಡ್ಕೋಬೋದು. ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡಿದ್ರೆ ಎಲ್ಲ ಐಟಮು ಸಿಗುತ್ತೆ ನಿಮಗೆ. ಇಲ್ಲಿ ನೋಡಿ ಫುಲ್ ಕೆಳಗಡೆ ಇದು ಮಾಡಿದ್ರೆ ಇಲ್ಲಿ ನೋಡಿ ಫ್ರೂಟ್ ಆ್ಯಂಡ್ ವೆಜಿಟೇಬಲ್ ಕೆಟಗರಿ ಸಪ್ರೇಟ್ ಮಾಡಿದ್ದಾರೆ, ಡೈಲಿ ಬ್ರೆಡ್ಸ್ ಆ್ಯಂಡ್ ಎಗ್ಸ್ ಸಪ್ರೇಟ್ ಮಾಡಿದ್ದಾರೆ, ಅಟ್ಟ ರೈಸ್ ಆ ಥರ. ಅದ್ರ ಮೇಲೆ ಟಚ್ ಕೊಟ್ಟರೆ ಈ ಒಂದು ಇದ್ರ ಮೇಲೆ ಟಚ್ ಕೊಟ್ಟರೆ ಆ ಕೆಟಗರಿದೆಲ್ಲ ಓಪನ್ ಆಗುತ್ತೆ, ನೀವು ಅಲ್ಲಿ ಸೆಲೆಕ್ಟ್ ಮಾಡ್ಕೋಬೋದು. ಓಕೆ, ನಿಮ್ಗೆ ಏನೇನು ಬೇಕೋ ಇದೆಲ್ಲ ಸೆಲೆಕ್ಟ್ ಮಾಡ್ಕೊಳ್ಳಿ. ಇವಾಗ ಸೆಲೆಕ್ಟ್ ಮಾಡ್ಕೊಳ್ಳೋದೆಲ್ಲ ನೀನು ನೀಟಾಗಿ ತೋರಿಸಿದ್ದೀನಿ. ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಯಾವ ಥರ ಅಂತಂದರೆ ಇಲ್ಲಿ ನೋಡಿ, ಇಲ್ಲಿ ಕಾರ್ಟ್ ಅಂತ ಕಾಣುತ್ತೆ ನೋಡಿ, ಆ ಕಾರ್ಟ್ ಮೇಲೆ ಟಚ್ ಕೊಡಿ. ಓಕೆ, ಟಚ್ ಕೊಟ್ಟ ಮೇಲೆ ಇಲ್ಲಿ ನಿಮಗೆ ಟೋಟಲ್ ಎಷ್ಟು ಅಮೌಂಟ್ ಆಗುತ್ತೆ ಅಂತೇಳ್ಬಿಟ್ಟು ಎಲ್ಲ ತೋರಿಸ್ತಾರೆ. ಒಂದು ಸಲ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. ಅದಾದಮೇಲೆ ಮೇನ್ ಇಂಪಾರ್ಟೆಂಟ್ ಇನ್ನೊಂದು ಏನಂದರೆ ಅದನ್ನು ಕೂಡ ತೋರಿಸ್ತೀನಿ. ಇಲ್ಲಿ ಫಾರ್ ಎಕ್ಸಾಂಪಲ್ ₹361 ಆಗಿದೆ.
ಕೆಲವೊಂದು ಸಲ ಕೂಪನ್ಗಳನ್ನ ಕೂಡ ಕೊಟ್ಟಿರ್ತಾರೆ. ನೀವು ಆ ಕೂಪನ್ನ ನೀವು ಇಲ್ಲಿ ಚೆಕ್ ಮಾಡ್ಕೋಬೋದು. ಇಲ್ಲಿ ಕೂಪನ್ಸ್ ಆ್ಯಂಡ್ ಆಫರ್ಸ್ ಅಂತ ಇರುತ್ತಲ್ಲ ನೋಡಿ, ಇಲ್ಲಿ ಮಾರ್ಕ್ ಮಾಡಿ ತೋರಿಸ್ತೀನಿ, ಕೂಪನ್ಸ್ ಆ್ಯಂಡ್ ಆಫರ್ಸ್ ಅಂತ ಇರುತ್ತೆ. ಸೊ ಇಲ್ಲಿ ವ್ಯೂ ಪೇಮೆಂಟ್ ಆಫರ್ಸ್ ಅಂತ ಇರುತ್ತಲ್ಲ ಅದ್ರ ಮೇಲೆ ಟಚ್ ಕೊಡಿ. ನಿಮ್ಗೆ ಏನಾದರೂ ಕೂಪನ್ ಇದ್ದರೆ ನೀವು ಸೆಲೆಕ್ಟ್ ಮಾಡ್ಕೋಬೋದು. ಇಲ್ಲ ನಿಮ್ಗೆ ಏನಾದರೂ ಸಪ್ರೇಟ್ ಕೂಪನ್ ಏನಾದರೂ ವಾಟ್ಸಪ್ಪಲ್ಲಿ ಕೆಲವೊಂದು ಸಲ ವಾಟ್ಸಪ್ಪಲ್ಲಿ ಇಲ್ಲ ಟೆಕ್ಸ್ಟ್ ಮೆಸೇಜಲ್ಲಿ ಮೆಸೇಜ್ ಬಂದಿರುತ್ತೆ. ಆ ಕೂಪನ್ನ ಯಾವ್ಯಾವ ಕೋಡ್ ಅಂತ ಇರುತ್ತಲ್ಲ ಅಲ್ಲಿ ಅಪ್ಲೈ ಮಾಡಿದ್ರೆ ಆ ಒಂದು ಡಿಸ್ಕೌಂಟ್ ಆಗುತ್ತೆ. ಓಕೆ, ಇಲ್ಲಿ ಕೂಪನ್ ಎಲ್ಲ ಹಾಕಿದ್ಮೇಲೆ ನಿಮ್ಗೆ ಏನಾದರೂ ಕೂಪನ್ ಸಿಗಲಿಲ್ಲ ಅಂದ್ರೆ ತೊಂದರೆ ಇಲ್ಲ, ಕೂಪನ್ ಇದ್ದರೆ ಹಾಕೋಬೋದು. ನನಗೆ ಇವಾಗ ಯಾವುದು ಕೂಪನ್ ಇಲ್ಲ. ಸೊ ನಾನು ಡೈರೆಕ್ಟ್ ಈ ಒಂದು ಐಟಮ್ ಬುಕ್ ಮಾಡಬೇಕಂದ್ರೆ ಇಲ್ಲಿ ನೋಡಿ ಒಂದ್ಸಲ ಚೆಕ್ ಮಾಡ್ಕೋತೀನಿ ಟೋಟಲ್ ಅಮೌಂಟ್ ಎಲ್ಲ ಕರೆಕ್ಟ್ ಆಗಿದೆ ಅಂತ ಹೇಳ್ಬಿಟ್ಟು 361 ರೂಪಾಯಿ. ಅದಾದಮೇಲೆ ಆ್ಯಡ್ ಅಡ್ರೆಸ್ ಟು ಪ್ರೊಸೀಡ್ ಅಂತ ಇರುತ್ತೆ. ಇದು ಒಂದು ಸಲ ಮಾತ್ರ ಮಾಡೋದು, ಪದೇ ಪದೇ ಕೇಳಲ್ಲ. ಈಗ ನಾನೇನು ಫಸ್ಟ್ ಟೈಮ್ ಯೂಸ್ ಮಾಡ್ತಾ ಇರೋದ್ರಿಂದ ಅಡ್ರೆಸ್ ಕೂಡ ಒಂದ್ಸತಿ ಹಾಕಬೇಕಾಗುತ್ತೆ. ಒಂದ್ಸತಿ ಹಾಕಿದ್ಮೇಲೆ ಇದು ಪರ್ಮನೆಂಟ್ ಆಗಿರುತ್ತೆ, ಪದೇ ಪದೇ ಹಾಕೋ ಅವಶ್ಯಕತೆ ಇರಲ್ಲ. ಸೊ ಒಂದ್ಸತಿ ಈಗ ಹಾಕಬೇಕಲ್ವ, ಒಂದ್ಸತಿ ಹಾಕೋಣ. ಆ್ಯಡ್ ಅಡ್ರೆಸ್ ಟು ಪ್ರೊಸೀಡ್ ಅಂತ ಇರುತ್ತಲ್ಲ ಅದ್ರ ಮೇಲೆ ಟಚ್ ಕೊಡ್ತೀನಿ. ಓಕೆ, ಇಲ್ಲಿ ನೋಡ್ಬೋದು ಇವಾಗ ನಂದು ಆಟೋಮೆಟಿಕ್ ಡಿಟೆಕ್ಟ್ ಆಗಿತ್ತಲ್ಲ ಅದು ಕರೆಕ್ಟಾಗಿ ಬಂದೈತೆ. ನಾನು ಎಲ್ಲಿದ್ದೀನಿ ಅಲ್ಲೇ ಬಂದೈತೆ. ಕೆಲವೊಂದು ಸಲ ಮೊಬೈಲ್ GPS ಆ ಕಡೆ ಈ ಕಡೆ ಆಗಿದ್ದರೆ ನೀವು ಕೈಯಲ್ಲೇ ಈ ಥರ ಮೂವ್ ಮಾಡ್ಕೋಬೋದು. ಓಕೆ, ನಾನು ಸುಮ್ಮನೆ ತೋರಿಸಿದ್ದೀನಿ. ಅದಾದಮೇಲೆ ಕನ್ಫರ್ಮ್ ಲೊಕೇಶನ್ ಅಂತ ಕೊಡಿ. ಓಕೆ, ಕನ್ಫರ್ಮ್ ಲೊಕೇಶನ್ ಅಂತ ಕೊಟ್ಟಮೇಲೆ ಇಲ್ಲಿ ಹೌಸ್ ನಂಬರು, ಫ್ಲೋರು ಅದೆಲ್ಲ ಕೇಳುತ್ತೆ. ಫಾರ್ ಎಕ್ಸಾಂಪಲ್ ನನ್ನ ಹೌಸ್ ನಂಬರು 12/A ಅಂತ ಇದೆ. ಓಕೆ, ಅದನ್ನ ಹಾಕೋಬೋದು. ಫ್ಲೋರ್ ಯಾವ ಫ್ಲೋರ್, ಗ್ರೌಂಡ್ ಫ್ಲೋರಾ, ಫಸ್ಟ್ ಫ್ಲೋರಾ, ಸೆಕೆಂಡ್ ಫ್ಲೋರ್ ಅಂತ ಇರುತ್ತೆ. ನಂದು ಗ್ರೌಂಡ್ ಫ್ಲೋರು. ಸೊ ಇದನ್ನು ಅಡ್ರೆಸ್ ಆ್ಯಡ್ ಮಾಡ್ಕೊಳ್ಳಿ. ಇದನ್ನು ಬಿಲ್ಡಿಂಗ್ ನೇಮು ಅದೆಲ್ಲ ಬೇಕಂದ್ರೆ ನೀವು ಆ್ಯಡ್ ಮಾಡ್ಕೋಬೋದು. ಫಾರ್ ಎಕ್ಸಾಂಪಲ್ ಬಿಲ್ಡಿಂಗ್ ಬಂದ್ಬಿಟ್ಟು ಕಿರಣ್ ಬಿಲ್ಡಿಂಗ್ ಅಂತ ಇದೆ ಇದು. ಓಕೆ, ಕಿರಣ್ ಬಿಲ್ಡಿಂಗ್ ಅಂತಲೇ ಹಾಕೋತೀನಿ. ಲ್ಯಾಂಡ್ ಮಾರ್ಕು ಅದೆಲ್ಲ ಹಾಕೋಬೋದು. ಇಲ್ಲಿ ಕೆಳಗಡೆ ಲ್ಯಾಂಡ್ ಮಾರ್ಕ್ ಇಲ್ಲ ಅಂದ್ರೂ ತೊಂದರೆ ಇಲ್ಲ. ಕೆಳಗಡೆ ನೋಡಿ ಆ್ಯಡ್ ಅಡ್ರೆಸ್ ಲೇಬಲ್ ಅಂತ ಇರುತ್ತೆ. ಹೋಮ್ ಆಗಿದ್ರೆ ಹೋಮ್ ಅಂತ ಕೊಡಿ. ಅಕಸ್ಮಾತ್ ಮನೆ ಆಫೀಸಿಂದ ಬುಕ್ ಮಾಡ್ತಿದ್ರೆ ವರ್ಕ್ ಅಂತ ಕೊಡಿ. ಓಕೆ, ಇದು ಹೋಮ್ ಅಂತ ಕೊಡ್ತೀನಿ. ಈ ಕೆಳಗಡೆ ನೋಡ್ಬೋದು ರಿಸೀವರ್ಸ್ ನೇಮು ಮತ್ತು ಮೊಬೈಲ್ ನಂಬರ್ ಇದೆ. ಓಕೆ, ಆ ಮೊಬೈಲ್ ನಂಬರ್ ನೀವು ಕರೆಕ್ಟಾಗಿ ಎಂಟರ್ ಮಾಡಬೇಕು. ಆ ಮೊಬೈಲ್ ನಂಬರು ರಿಜಿಸ್ಟರ್ ಆಗಿರ್ತಾರಲ್ಲ ಅದೇ ನಂಬರು ತೊಗೊಳುತ್ತೆ ಆಟೋಮೆಟಿಕ್ಕಾಗಿ. ತೊಗೊಂಡಿಲ್ಲ ಅಂದರೆ ಬೇರೆ ನಂಬರ್ ಕೂಡ ಹಾಕೋಬೋದು, ಎಡಿಟ್ ಮಾಡ್ಕೋಬೋದು. ಯಾಕಂದರೆ ಅವ್ರು ಇಲ್ಲಿ ಬಂದಮೇಲೆ ಅಕಸ್ಮಾತ್ ಏನಾದರೂ ಕನ್ಫ್ಯೂಷನ್ ಇದ್ದರೆ ಕಾಲ್ ಮಾಡೋಕ್ಕೋಸ್ಕರ. ಸೊ ಇದೆಲ್ಲ ಅಡ್ರೆಸ್ ಆ್ಯಡ್ ಮಾಡಿದ್ಮೇಲೆ ಕೆಳಗಡೆ ಇಲ್ಲಿ ನೋಡ್ಬೋದು ಸೇವ್ ಅಡ್ರೆಸ್ ಅಂತ ಇರುತ್ತಲ್ಲ, ಸೇವ್ ಅಡ್ರೆಸ್ ಮೇಲೆ ಕೊಡಿ. ಓಕೆ, ಇವಾಗ ಇದನ್ನು ಸೇವ್ ಅಡ್ರೆಸ್ನ ಒಂದ್ಸತಿ ಮಾಡೋದಷ್ಟೇ. ಇವಾಗ ಮಾಡಿದ್ದೀನಿ. ನೆಕ್ಸ್ಟ್ ನಾವು ಪೇಮೆಂಟ್ ಕ್ಯಾಶ್ ಆನ್ ಡೆಲಿವರಿ ಕೂಡ ಕೊಡ್ಬೋದು. ಅಂದರೆ ಅವ್ರು ಬಂದಮೇಲೆ ಕ್ಯಾಶ್ ಕೂಡ ಕೊಡ್ಬೋದು, ಇಲ್ಲ ಫೋನ್ಪೇ ಆದರೂ ಮಾಡ್ಬೋದು. ಇಲ್ಲ ಇವಾಗಲೇ ನಾವು ಫಸ್ಟೇ ಫೋನ್ಪೇ ಮಾಡಿಬಿಡ್ಬೋದು. ಓಕೆ, ಕ್ಯಾಶ್ ಆನ್ ಡೆಲಿವರಿ ಕೊಡೋದು ಆಲ್ಮೋಸ್ಟ್ ಎಲ್ಲ ಗೊತ್ತಿರುತ್ತೆ. ಅದನ್ನು ಕೂಡ ಒಂದ್ಸಲ ತೋರಿಸ್ತೀನಿ. ಇಲ್ಲಿ ನೋಡಿ ಪೇ ನೌ ಅಂತ ಇರುತ್ತಲ್ಲ ಅದ್ರ ಮೇಲೆ ಟಚ್ ಕೊಡ್ತೀನಿ. ಓಕೆ, ಪೇ ನೌ ಅಂತ ಕೊಟ್ಟಮೇಲೆ ಇಲ್ಲಿ ನೋಡ್ಬೋದು ಈ ಥರ ಇರುತ್ತೆ. ಇಲ್ಲಿ ಅಮೆಜಾನು ಅಥವಾ ಏನಾದರೂ ಕ್ಯಾಶ್ ಆನ್ ಡೆಲಿವರಿ ಇರುತ್ತಲ್ಲ, ಈಗ ಮಾರ್ಕ್ ಮಾಡಿ ತೋರಿಸಿದ್ನಲ್ಲ ಇನ್ನೊಂದ್ಸತಿ ತೋರಿಸ್ತಾ ಇದ್ದೀನಿ, ಅದ್ರ ಮೇಲೆ ನೋಡಿ ಅದನ್ನು ಟಚ್ ಮಾಡ್ಕೊಳ್ಳಿ. ಓಕೆ, ಟಚ್ ಮಾಡಿದ್ಮೇಲೆ ನಿಮಗೆ ತುಂಬ ಆಪ್ಷನ್ ಇರುತ್ತೆ. ನಿಮ್ಗೇನಾದರೂ ಕ್ಯಾಶ್ ಆನ್ ಡೆಲಿವರಿ ಬೇಕಂದರೆ ಇದನ್ನು UPI ಆ್ಯಂಡ್ ಡೆಲಿವರಿ ಮತ್ತು ಪೇ ಬೈ ಕ್ಯಾಶ್ ಅಂತ ಇರುತ್ತಲ್ಲ ಅದನ್ನು ನೀವು ಸೆಲೆಕ್ಟ್ ಮಾಡಿಕೊಂಡು ಈ ಪೇ 361 ಡೆಲಿವರಿ ಅಂತ ಕೊಟ್ಟರೆ ಡೈರೆಕ್ಟ್ ಆರ್ಡ್ರ್ ಆಗುತ್ತೆ. ಇಲ್ಲ ಅಂದರೆ ನೀವು ಅಡ್ವಾನ್ಸಾಗಿ ಪೇ ಮಾಡ್ತೀನಿ ಅಂದರೆ ಇಲ್ಲಿ ನೋಡ್ಬೋದು ಇಲ್ಲಿ ಫೋನ್ಪೇ ಅಂತ ಇದೆಯಲ್ಲ ಅದ್ರ ಮೇಲೆ ಟಚ್ ಕೊಟ್ಟರೆ ಫೋನ್ಪೇ ಹೋಗುತ್ತೆ. ಇಲ್ಲಿ ಮಾಮೂಲಿ ಫೋನ್ಪೇ ಹೆಂಗೆ ಮಾಡಿದ್ರೆ ಅದು ಅಡ್ರೆಸ್ ಅದು ಅಂದರೆ ಆರ್ಡರ್ ಕನ್ಫರ್ಮೇಷನ್ ಆಗುತ್ತೆ. ಸೊ ನಾನಿವಾಗ ಇನ್ನೊಂದು ಮೇನ್ ಇಂಪಾರ್ಟೆಂಟ್ ಏನಂದರೆ, ಇವಾಗ ನೀವು ಫೋನ್ಪೇ ಮಾಡಿದ್ರೆ ಏನು ಯೂಸು, ಕ್ಯಾಶ್ ಕೊಟ್ಟರೆ ನೀವು ಯೂಸ್ ಅಂದರೆ, ಫೋನ್ಪೇ ಮಾಡಿದ್ರೆ ಅಕಸ್ಮಾತ್ ಕೆಲವೊಂದು ಐಟಮ್ ಏನಾದರೂ ಬಂದಿಲ್ಲ ಅಂದರೆ ರೀಫಂಡ್ನ ಫೋನ್ಪೇಗೆ ಮಾಡ್ತಾರೆ. ನೀವು ಕ್ಯಾಶ್ ಕೊಟ್ಟಿದ್ರೆ ಅವ್ರು ಬಂದು ಕ್ಯಾಶ್ ನಮಗೆ ವಾಪಸ್ ಕೊಡೋಲ್ಲ. ಏನಾದರೂ ಐಟಮ್ದು ಏನಾದರೂ ಪ್ರಾಬ್ಲಮ್ ಇದ್ದರೆ, ಏನಾದರೂ ಐಟಮ್ ಚೆನ್ನಾಗಿಲ್ಲ ಅಂದರೆ ನಾವು ಕಂಪ್ಲೇಂಟ್ ಕೊಡಿದ್ರೆ ರಿಫಂಡ್ ಮಾಡ್ತಾರೆ, ಐಟಮ್ ಬಂದಿಲ್ಲ ಅಂದರೆ ರಿಫಂಡ್ ಮಾಡ್ತಾರೆ. ಸೊ ಕ್ಯಾಶ್ ಕೊಟ್ಟರೆ ಅವ್ರು ಏನು ಮಾಡ್ತಾರೆ, ಜಿಪ್ಟೋ ವ್ಯಾಲೆಟ್ಗೆ ಹಾಕ್ತಾರೆ, ಅದನ್ನು ನೆಕ್ಸ್ಟ್ ಆರ್ಡ್ರಲ್ಲಿ ಯೂಸ್ ಮಾಡ್ಕೋಬೋದು. ಅದೇ ಫೋನ್ಪೇ ಮಾಡಿದರೆ ಫೋನ್ಪೇನಿಗೆ ಡೈರೆಕ್ಟ್ ರಿಫಂಡ್ ಮಾಡ್ತಾರೆ. ಆ ಫೋನ್ಪೇ ಬೇರೆ ಕಡೆನೂ ನಾವು ಯೂಸ್ ಮಾಡ್ಕೋಬೋದು. ಇದೊಂದು ಇನ್ಫಾರ್ಮೇಷನ್ ನಿಮಗೆ ನಾನಿವಾಗ ಸೊ ಅದೊಂದು ರೀಸನ್ಗೋಸ್ಕರ ಫೋನ್ಪೇನೇ ಮಾಡ್ತಾಯಿದ್ದೀನಿ. ಇಲ್ಲಿ ನೋಡ್ಬೋದು ಇಲ್ಲಿ ಫೋನ್ಪೇ ಅಂತ ಇದೆಯಲ್ಲ ಅದ್ರ ಮೇಲೆ ಟಚ್ ಕೊಡ್ತೀನಿ. ಓಕೆ, ಅದಾದಮೇಲೆ ಪೇಮೆಂಟ್ ಪ್ರೊಸೆಸಿಂಗ್ ಅಂತ ಬಂತು. ಓಕೆ, ಇವಾಗ ಡೈರೆಕ್ಟ್ ನಂದು ಫೋನ್ಪೇ ಓಪನ್ ಆಗುತ್ತೆ. ಓಕೆ, ಫೋನ್ಪೇ ಓಪನ್ ಆದಮೇಲೆ ಇಲ್ಲಿ ನೋಡ್ಬೋದು ಈ ಥರ ಅಮೌಂಟ್ ಕೇಳುತ್ತೆ. ನಾನು ಇವಾಗ ಪೇ ಅಂತ ಇರುತ್ತಲ್ಲ ಮಾಮೂಲಿ ಫೋನ್ಪೇ ಹೆಂಗೆ ಮಾಡ್ತೀನೋ ಅದೇ ಥರ ಮಾಡೋದು, ಇಲ್ಲ ಆಟೋಮೆಟಿಕ್ಕಾಗಿ ಅದೇ ತೊಗೊಂಡಿರುತ್ತೆ ಅಮೌಂಟು. ಪೇನೋ ಅಂತ ಕೊಟ್ಟಮೇಲೆ ಇಲ್ಲಿ ನಮ್ಮದು UPI ಪಿನ್ ಏನಿರುತ್ತೆ ಅದನ್ನ ಎಂಟರ್ ಮಾಡ್ಕೋಬೇಕು. ಓಕೆ, ಎಂಟರ್ ಮಾಡಿದ್ಮೇಲೆ ಇಲ್ಲಿ ನೋಡ್ಬೋದು ಪೇಮೆಂಟ್ ಸಕ್ಸಸ್ಫುಲ್ ಅಂತ ಬಂತು. ಅದಲ್ಲೇನು ಟಚ್ ಮಾಡಬೇಡಿ. ಪೇಮೆಂಟ್ ಮಾಡಿದ ತಕ್ಷಣ ನೋಡಿ ಆರ್ಡರ್ ಕನ್ಫರ್ಮ್ ಅಂತ ಬಂತು. ಓಕೆ, ಆರ್ಡರ್ ಕನ್ಫರ್ಮ್ ಆಗ್ತಿದ್ದ ತಕ್ಷಣ ಈ ಥರ ಸ್ಕ್ರ್ಯಾಚ್ ಕಾರ್ಡ್ಗಳೆಲ್ಲ ಬರ್ತವೆ, ಅವೇನು ಯೂಸ್ ಆಗಲ್ಲ. ಅಲ್ಲಿ ಇಲ್ಲಿ ಇಂಟು ಅಂತ ಕೊಡಿ. ಓಕೆ, ಇಲ್ಲಿ ನೋಡ್ಬೋದು ಈಗ ವಿತಿನ್ 8 ನಿಮಿಷದಲ್ಲಿ ಈ ಒಂದು ಆರ್ಡ್ರು ನಾನು ಇವಾಗ ಬುಕ್ ಮಾಡಿರೋ ಅಡ್ರೆಸ್ಗೆ ಬರುತ್ತೆ. ಓಕೆ, ಇವಾಗ ನೋಡ್ಬೋದು ಆ ಒಂದು ಆರ್ಡ್ರನ್ನ ತೊಗೊಬಂದ್ಮೇಲೆ ಯಾವ ಥರ ತಂದು ಕೊಡ್ತಾರೆ ಅಂತೇಳಿ ನೋಡ್ಕೋಬೋದು. ಓಕೆ, ನಾನಿವಾಗ ನಮ್ಮ ಮನೆ ಡೋರ್ ಹತ್ರ ಬಂದಿದ್ದೀನಿ. ಯಾಕಂದರೆ ಅವ್ರು ಇಲ್ಲಿಗೆ ಬಂದು ಕೊಡೋದು. ನೀವು ಕೂಡ ಅವ್ರು ಬಂದು ಫೋನ್ ಮಾಡಿಬಿಡ್ತಾರೆ, ಅವಾಗ ಬಂದು ಇಸ್ಕೋಬೋದು. ಇಲ್ಲಾಂದ್ರೆ ಅವರು ಡೋರ್ ಸ್ಟೆಪ್ ಸರ್ವಿಸ್ ಇದೆ, ಅವರೇ ಬಂದು ಕೊಡ್ತಾರೆ, ತೊಂದರೆ ಇಲ್ಲ.
ನಾನು ನಿಮಗೆ ತಿಳಿಸೋದಕ್ಕೋಸ್ಕರ ಬಂದಿದ್ದೀನಿ. ಓಕೆ, ಇವಾಗ ಜಿಪ್ಟೋ ಅಪ್ಲಿಕೇಶನ್ ಮತ್ತೆ ಓಪನ್ ಮಾಡ್ತೀನಿ. ಜಿಪ್ಟೋ ಅಪ್ಲಿಕೇಶನ್ ಓಪನ್ ಮಾಡಿದ್ಮೇಲೆ ಈ ಥರ ಬರುತ್ತೆ. ನಾನು ಬುಕ್ ಮಾಡಿರೋದು ಇಲ್ಲಿ ನೋಡ್ಬೋದು ನೋಡಿ, ಯುವರ್ ಆರ್ಡರ್ ಈಸ್ ಆನ್ ದ ವೇ ಅಂತ ತೋರಿಸ್ತಾ ಇದೆಯಲ್ಲ, ಅದ್ರ ಮೇಲೆ ಟಚ್ ಕೊಡ್ತೀನಿ. ಓಕೆ, ಅಲ್ಲಿ ನೋಡ್ಬೋದು. ಅದಾದಮೇಲೆ ಈ ಥರ ಇಂಟರ್ಫೇಸ್ ಬರುತ್ತೆ. ಅವ್ರು ಎಲ್ಲಿ ಬರ್ತಿದ್ದಾರೆ ಅಂತ ಹೇಳ್ಬಿಟ್ಟು ನಾವು ಇಲ್ಲೇ ತಿಳ್ಕೊಬೋದು. ಇಲ್ಲಿ ನೋಡ್ಬೋದು, ಇಲ್ಲಿ ವ್ಯೂ ಮ್ಯಾಪ್ ಅಂತ ಇದೆಯಲ್ಲ, ಅದ್ರ ಮೇಲೆ ಟಚ್ ಕೊಡಿ. ಟಚ್ ಕೊಟ್ಟರೆ ಅಲ್ಲಿ ತೋರಿಸುತ್ತೆ ನೋಡಿ, ಇವಾಗ ನಮ್ಮನೆ ದಾರಿಲೇ ಬರ್ತಾ ಇದ್ದಾರೆ. ವಿತಿನ್ 1 ನಿಮಿಷದಲ್ಲಿ ಇಲ್ಲಿ ತೋರಿಸ್ತಾ ಇದ್ದೀನಿ, ಟೈಮ್ ಕೂಡ ತೋರಿಸ್ತೈತೆ. ಇನ್ನು ಎಷ್ಟು ನಿಮಿಷದಲ್ಲಿ ಬರ್ತಾರೆ ಅಂತ ಹೇಳ್ಬಿಟ್ಟು, ಇನ್ನೊಂದು ನಿಮಿಷದಲ್ಲಿ ಇಲ್ಲಿಗೆ ಬರ್ತಾರೆ. ಅವ್ರು ಬಂದ್ಬಿಟ್ಟು ನಮಗೆ ಕಾಲ್ ಮಾಡ್ತಾರೆ, ಇಲ್ಲಾಂದರೆ ಡೈರೆಕ್ಟ್ ಬಂದುಬಿಟ್ರೆ ಇಲ್ಲಿಗೆ ಡೈರೆಕ್ಟ್ ಇಲ್ಲಿ ಕಾಂಟ್ಯಾಕ್ಟ್ ಮಾಡ್ಕೋಬೋದು. ಓಕೆ, ಇವಾಗ ಬರ್ತಾ ಇದ್ದಾರೆ, ಸ್ವಲ್ಪ ವೆಯ್ಟ್ ಮಾಡ್ತೀನಿ. ಹಲೋ, ಹಾಂ ಹೇಳಿ. ಹಾಂ, ಇಲ್ಲೇ ಇದ್ದೀನಿ, ಬನ್ನಿ. ಈ ಲಾಸ್ಟ್ ಡೆಡ್ ಎಂಡ್ ಒಂದು ಸಿಂಗಲ್ ಬಿಲ್ಡಿಂಗ್ ಇದೆ ನೋಡಿ, ರೈಟ್ ಸೈಡ್ಗೆ ಅದು. ಗಾಡಿ ಇರುತ್ತಾ ಗಾಡಿನಲ್ಲಿ ಓಕೆ ನೋಡಿ, ಕೊಟ್ಬಿಟ್ಟು ಹೋದರು. ಜಿಪ್ಟೋದಲ್ಲಿ ಆರ್ಡ್ರ್ ಏನೇನು ಮಾಡಿದ್ದೀನೋ ಅದನ್ನೆಲ್ಲ ಕೊಟ್ಬಿಟ್ಟು ಹೋಗಿದ್ದಾರೆ. ನಾನು ಅಕ್ಕಿ ಬುಕ್ ಮಾಡಿದ್ದೆ, ಸೋಪ್ ಬುಕ್ ಮಾಡಿದ್ದೆ, ಮತ್ತು ಇದೆಲ್ಲ ಬುಕ್ ಮಾಡಿದ್ನಲ್ಲ, ಕೊಟ್ಬಿಟ್ಟು ಹೋಗಿದ್ದಾರೆ. ಇದು ನೋಡ್ಕೋಬೋದು ಏನೇನು ಐಟಮ್ ಇದೆ ಅಂತ ಹೇಳ್ಬಿಟ್ಟು. ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ, ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಕೊಡಿ. ನಮ್ಮ ಚಾನಲ್ಗೆ ಇದೇ ಥರ ಹೊಸ ಅಪ್ಡೇಟ್ಗಳು ಬೇಕಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಹೊಸ ವಿಡಿಯೋಗಳು ಮಾಡಿದ್ರೆ ನಿಮಗೆ ನೋಟಿಫಿಕೇಷನ್ ಕೂಡ ಬರುತ್ತೆ. ಸಬ್ಸ್ಕ್ರೈಬ್ ಮಾಡಿದರೆ ನಿಮಗೆ ಫಸ್ಟ್ ನಿಮಗೆ ತೋರಿಸುತ್ತೆ. ಓಕೆ ಫ್ರೆಂಡ್ಸ್, ಎಲ್ಲರಿಗೂ ಶುಭವಾಗಲಿ, ಶುಭ ದಿನ.